ಮತ್ತೆ ರಾಹುಲ್ ಗಾಂಧಿ ಅವರಿದ್ದಾಗ ನಾನು ಅಲ್ಲಿ ಹೋಗಿದ್ದೆ. ಇಬ್ರು ಪಕ್ಕದ ಇಬ್ರು ಮಾತಾಡಿದ್ದಾರೆ. ಇಬ್ರು ಹೇಳಿದ್ರು ಡೆಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ಅವ್ರು ಯಾವಾಗ ಹೇಳಿದ್ರೆ ಅವಾಗ ಹೋಗ್ತಾರೆ. ಇದೆಲ್ಲ ಪಾರ್ಟಿ ಒಳಗಡೆ ತೀರ್ಮಾನ ಮಾಡ್ಕೊತಾರೆ. ಅವ್ರು ಕರೆದಾಗ ಹೋಗ್ತಾರೆ. ಕರೆಯೋ ಮನಸ್ಥಿತಿಯಲ್ಲಿ ಇದ್ದಾರೆ ಸರ್ ಈಗಿನ ಪರಿಸ್ಥಿತಿಯಲ್ಲಿ. ಯಾಕೆಂದ್ರೆ ಇನ್ನೂ ಕೂಡ ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು ಬೆಳಗಾವಿ ಸೆಕ್ಷನ್ ಆದ್ಮೇಲೆ ಕರೆದು ತೀರ್ಮಾನ ಮಾಡ್ತಾರೆ. ಇಲ್ಲ, ಈಗ ಅವರಿಬ್ರು ಭೇಟಿ ಆದಂತ ಕಾಲದಲ್ಲಿ ಕರಿತೀವಿ ಅಂತ ಹೇಳಿದ್ದಾರೆ ಅಂದ್ರೆ ನ್ಯಾಚುರಲ್ ಕರೀಲಿಕ್ಕೆ ಹೇಳಿದ್ರು. ಇಲ್ಲಂದ್ರೆ ಅವ್ರು ಹೇಳ್ತಿದ್ರು ಈಗ ಅವಶ್ಯಕತೆ ಇಲ್ಲ, ನೀವು ಬರಬೇಡ್ರಿ ಅಂತ. ಕರಿತೀವಿ ಅಂದ್ರೆ ಕರೆದಾಗ ಯಾವ ರೀತಿ ತೀರ್ಮಾನ ತಗೊಳ್ತಾರೋ ಗೊತ್ತಿಲ್ಲ. ಕರಿತೀವಿ ಅಂತ ಹೇಳಿದರೆ ಮಾತಾಡಿದ್ಮೇಲೆ ಇದ್ರ ಜೊತೆ ಡಿ.ಕೆ. ಶಿವಕುಮಾರ್ ಪೋಸ್ಟ್ ಹಾಕೊಂಡಿದ್ದಾರೆ ಸರ್, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಆ ಮೂಲಕ ತಮ್ಮ ಬೆಂಬಲಿಗರಿಗೆ ಒಂದು ಶುಭ ಸುದ್ದಿನ ಒಂದು ಸಂದೇಶವನ್ನ ರವಾನೆ ಮಾಡ್ದಂಗೆ ಆಯ್ತು ಅಂತ ಮಾತಾಡ್ತಾರೆ. ನಾನು ಹೈಕಮಾಂಡ್ ಕೆಲಸ ಮಾಡಿರೋದು, ನಾನು ಪರನೂ ಇಲ್ಲ ವಿರೋಧನೂ ಇಲ್ಲ. ಆತನು ಪಾರ್ಟಿಗೆ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಮಾಡಿದ್ದಾನೆ. ಅದರಲ್ಲಿ ಎರಡನೇ ಮಾತು. DCM ಆಗಿ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಮುಖ್ಯಮಂತ್ರಿಗಳು ಇತಿಹಾಸನೇ ಸೃಷ್ಟಿ ಮಾಡಿದ್ದಾರೆ. ಇವರು ದೇವರಾಜ ಅರಸು ಅವರು ಪಾಯ ಹಾಕಿದ್ದಾರೆ, ಇವರು ಮನೆ ಕಟ್ಟಿದ್ದಾರೆ. ಅದರಲ್ಲಿ ನೀವು ಅರ್ಥ ಮಾಡ್ಕೊಬೋದು. ಶೋಷಿತ ವರ್ಗಗಳಾಗಲಿ, ಹಿಂದುಳಿದವರಾಗಲಿ, ಎಕನಾಮಿಕಲಿ ಬ್ಯಾಕ್ವರ್ಡ್ ಯಾರೇ ಆಗಲಿ ಎಲ್ರಿಗೂ ಕೂಡ ಶಕ್ತಿಯನ್ನು ತುಂಬಿದ್ದಾರೆ. ಅವ್ರಿಗೆ ಇಷ್ಟು ಸುದೀರ್ಘ ಅಧಿಕಾರದಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಮಾಡಿದ್ದಾರೆ. ಅದರಿಂದ ದೇವರಾಜ ಅರಸವನ್ನು ಮೀರಿ ಮುಂದಕ್ಕೆ ಹೋಗುವಂಥ ಅವಕಾಶ ಭಗವಂತ ಅವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಸಂತೋಷ ಪಡೋಣ, ಸ್ವಾಗತ ಮಾಡೋದು. ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮಾಡಲಿ. ಅದರಿಂದ ಅವ್ರು ನೇರ ನುಡಿ ಮಾತಾಡ್ತಾರೆ. ಅದರ ಹೃದಯ ಬಹಳ ಕ್ಲಿಯರ್ ಆಗಿರ್ತದೆ. ಅವರು ಅಭಿವೃದ್ಧಿ ಕೆಲಸಗಳಲ್ಲಾಗಲಿ, ಸಮಾಜ ಸೇವೆಯಲ್ಲಾಗಲಿ, ಯಾರು ಶೋಷಿತ ವರ್ಗಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇತಿಹಾಸ 24.1% ಬೆಳಗಾವಿ ಅಧಿವೇಶನದಲ್ಲಿ ಮಾಡಿ ಆ ಬಡ್ಜೆಟ್ ಪ್ರಾವಿಷನ್ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತಾರೆ ಅಂದರೆ ಬಹಳ ದೊಡ್ಡದು. ಭಾರತ ದೇಶದಲ್ಲಿ ಯಾವ ರಾಜ್ಯ ಮಾಡಿದರೆ ಆಂಧ್ರ ಮಾಡಿರ್ಬೋದಷ್ಟೇ, ಇನ್ಯಾವುದೂ ಇಲ್ಲ. ಇವತ್ತು ಒಳ ಮೀಸಲಾತಿ ಕೂಡ ಮಾಡಬೇಕಾದ್ರೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಒಂದು ಕನ್ಸೆನ್ಸಸ್ ಮೇಲೆ ಭಿನ್ನಾಭಿಪ್ರಾಯಗಳು ಬರೆದಂತೆ ಯುನಾನಿಮಸ್ ಆಗಿ ಮಾಡಿ 6, 6, 5 ಮತ್ತು ಮೊದಲಿಂದ 7 ಇದ್ದೇ ಇದೆ ಎಷ್ಟಿ ಮಾಡಿದ್ದಾರೆ. ಇವೆಲ್ಲನೂ ಇತಿಹಾಸದ ಪುಟಗಳಿಗೆ ಹೋಗುವಂಥ ಕೆಲಸ. ಅದರಲ್ಲಿ ಒಳ ಮೀಸಲಾತಿಗೆ ಹೋರಾಟ ಮಾಡಿದಂಥ ಸಮುದಾಯಗಳೇನಿವೆ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗ ದಂಡೋರ ಸಮಿತಿ, ದಲಿತ ಸಂಘರ್ಷ ಸಮಿತಿಗಳು, ಅವರ ನಿರಂತರ 35-40 ವರ್ಷದ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ. ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ನೆಮ್ಮದಿಯಾಗಿದೆ. ಆದ್ದರಿಂದ ಇವೆಲ್ಲನೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಆರ್ಗನೈಸೇಷನ್ನಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹಿಂದಿನ ಈ ಕಾರ್ಯಕ್ರಮಗಳನ್ನು ಅವರು ಬಂದಾಗಿನಿಂದ ನೋಡಿದರೆ ಅತ್ಯುತ್ತಮವಾದಂಥ ಆಕರ್ಷಣೆ ಮಾಡಿ ಜನನ ಬೂತ್ ಲೆವೆಲ್ನಲ್ಲಿ ತಯಾರಿ ಮಾಡಿ ಇವತ್ತು 136 ಸೀಟು ಬರಬೇಕಾದ್ರೆ ತನ್ನ ಶ್ರಮ ಇದೆ ಅನ್ನೋದನ್ನು ನಾವಿಲ್ಲಿ ಮುಖ್ಯಮಂತ್ರಿ ಮಾಡೋ ವಿಷಯಗಳು ನಮ್ಮ ಕೈಯಲ್ಲಿ ಇರೋದಲ್ಲ, ಅದು ಹೈಕಮಾಂಡ್ ಮಾಡೋದು. ಬಟ್ ಅವರ ಸೇವೆಯನ್ನು ನಾವು ಯಾವತ್ತೂ ಕೂಡ ಇಲ್ಲ ಅಂತ ಹೇಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.